ಅವರ ನೇತೃತ್ವದಲ್ಲಿ ಈ ಬಜೆಟ್ಗೂ ಮುನ್ನ ಗ್ಯಾರಂಟಿಗಳಿಗೆ ಪರಿಶಿಷ್ಟರ ಹಣ ಕೈ ಸಚಿವರ ಶಾಸಕರ ಆಕ್ಷೇಪ. ಅಂದ್ರೆ ಇವರ ಜೊತೆಯಲ್ಲಿ 20 ಜನ ಸಚಿವರು ಶಾಸಕರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಪರಿಶಿಷ್ಟರ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಬಾರ್ದು, ನಾವು ನೆಕ್ಸ್ಟ್ ಚುನಾವಣೆಗೆ ಹೋಗೋದಕ್ಕೆ ಆಗ್ತಿಲ್ಲ, ಪ್ರತಿಯೊಬ್ಬರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನು ಬಳಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರಲ್ಲಿರ್ತಕ್ಕಂಥ ಸಚಿವರು ಮತ್ತು ಶಾಸಕರೇ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಆದ್ರೂ ಸಹ ಆಯಿತು ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಸಲವೂ ಸಹ ನಮ್ಮ ಹಣವನ್ನ 14,198.93 ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿ ಆಯಾ ಇಲಾಖೆಗಳಿಗೆ ಆಲ್ರೆಡಿ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಯಾವ ಇಲಾಖೆಗೆ ಎಷ್ಟೆಷ್ಟು ಸಲ್ಲಿಕೆ ಆಗ್ತಾ ಇದೆ, SCP TSP ಹಣ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಈಗಾಗಲೇ ನಾನು ಎಲ್ಲಾನು ಸಹ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೆ. ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಒಂದು ಸಿಗ್ತಾ ಇಲ್ಲ ದಲಿತರಿಗೆ. ಇವತ್ತು 100 ಜನ ಅಪ್ಲಿಕೇಶನ್ ಹಾಕಿದ್ರೆ, 100 ಜನ ಕಾರುಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿ MLA ಕ್ಷೇತ್ರಕ್ಕೆ ಸಿಗ್ತಾ ಇರೋದು 1 ಕಾರು 2 ಕಾರು ಮಾತ್ರ. 50 ಜನ ಬೋರ್ವೆಲ್ಸ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸಿಗ್ತಾ ಇರೋದು 2-3 ಮಾತ್ರ. ಅದು 3-4 ವರ್ಷಗಳಿಂದ ಒಂದು ಬೋರ್ವೆಲ್ ಕೊಡ್ತಿಲ್ಲ. ಪರಿಶಿಷ್ಟರ ಪರವಾಗಿದ್ದೇವೆ, ಅಲ್ಪಸಂಖ್ಯಾತರ ಪರವಾಗಿದ್ದೇವೆ, ನಿಮ್ನ ವರ್ಗಗಳ ಪರವಾಗಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಈ ಸರ್ಕಾರ ನಮ್ಗೆ ಏನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ. ನಾವು ಕೇಳ್ತಾ ಇರೋದು ಒಂದೇ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಪ್ರಶ್ನೆ ಮಾಡುವ ಹಕ್ಕು. ಆದ್ರೆ ನೀವು ಪಕ್ಷದ ಚುನಾವಣೆಗೆ ಹೋದಾಗ ಕಾಕಾ ಪಾಟೇಲ್ಗೂ ಸೇರುತ್ತೆ, ಮಹದೇವಪ್ಪನಿಗೂ ಸೇರುತ್ತೆ, R ಅಶೋಕ್ಗೂ ಸೇರುತ್ತೆ, ಪರಮೇಶ್ವರ್ ಅವ್ರಿಗೂ ಸೇರುತ್ತೆ, ಸುಧಾಕರ್ ರೆಡ್ಡಿ ಅವ್ರಿಗೂ ಸೇರುತ್ತೆ, ಪ್ರದೀಪ್ ಈಶ್ವರ್ ಅವ್ರಿಗೂ ಸೇರುತ್ತೆ, ವೆಂಕಟಪ್ಪನಿಗೂ ಸೇರುತ್ತೆ ಅಂತ ಹೇಳಿದ್ರಿ. ಆದ್ರೆ ಯಾರಿಗೆ ಕಾಕಾ ಪಾಟೀಲ್ಗೆ, ಸುಧಾಕರ್ ರೆಡ್ಡಿ ಅವರಿಗೆ, ಪ್ರದೀಪ್ ಈಶ್ವರ್ ಅವರಿಗೆ ನೀವು ಜನರಲ್ ಫಂಡ್ ಅಲ್ಲಿ ಕೊಡ್ತಾ ಇದ್ದೀರಿ, ನಮಗೆ ಮಾತ್ರ ನೀವು ಮಹದೇವಪ್ಪನಿಗೆ, ಪರಮೇಶ್ವರ್ಗೆ, ವೆಂಕಟಪ್ಪನಿಗೆ ಮಾತ್ರ ಪರಿಶಿಷ್ಟರ ಹಣದಲ್ಲಿ ಮಾತ್ರ ಕೊಡ್ತಾ ಇದ್ದೀರಿ. ನೀವು ಯಾಕೆ ಮೊದಲೇ ಪ್ರಣಾಳಿಕೆಯಲ್ಲಿ ಬಿಡ್ಲಿಲ್ಲ? ಈ ಮಾತು ಯಾಕೆ ಹೇಳಿಲ್ಲ ನೀವು? 7D ತೆಗಿಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೋರಾಟಗಳು ನಮ್ಮ ವಿಧಾನಸೌಧ ಮುತ್ತಿಗೆ ಹಾಕಿದ್ದೀವಿ, ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಿದ್ದೀವಿ, ಎಲ್ಲ ಶಾಸಕರ ಸಚಿವರ ಮನೆಗಳ ಮುತ್ತಿಗೆ ಹಾಕಿದ್ದೀವಿ. 7D ತೆಗೆದ್ರು 7D ಅನ್ನೋಷ್ಟೊತ್ತಿಗೆ 7C ತಂದ್ರು, ಕಲಂ 7C ತಂದ್ರು. ಕಲಂ 7C ಇಂದ ನಮ್ಮ ಪರಿಶಿಷ್ಟರ ಹಣವನ್ನು ಬೇರೆ ಕಡೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ನಾವು ಈ ಮೂಲಕ, ಈ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ನಮ್ಮ ವಿಧಾನ ಮಂಡಲ ನಡೀತಾ ಇದೆ ಅಧಿವೇಶನ, ಈ ಅಧಿವೇಶನದಲ್ಲಿ ನಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಪರಿಶಿಷ್ಟರಿಗೆ ಸೇರಿರ್ತಕ್ಕಂಥ ಹಣವನ್ನು ಬಳಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ನೀವು ಮಾನ್ಯ ಮುಖ್ಯಮಂತ್ರಿಗಳು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ನೀವು ಇವತ್ತು ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಸಿಂಹಪಾಲು ದಲಿತರಿಗಿದೆ. ಪರಿಶಿಷ್ಟರು ನಿಮಗೆ ಮತ ಹಾಕಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನೀವು ನಮಗೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನ ಯಾವುದೇ ಕಾರಣಕ್ಕೂ ನೀವು ಗ್ಯಾರಂಟಿಗಳಿಗೆ ಬಳಸಬಾರದು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ.